ಹಾಯ್ ಹಲೋ ನಮಸ್ತೆ. ಸ್ವಾದ ರುಚಿ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಈಗ ನಾನು ನಿಮಗೆಲ್ಲ ಒಂದು ಪೈನಾಪಲ್ ತೋರಿಸ್ತಾ ಇದ್ದೀನಿ. ಪೈನಾಪಲ್ಲಿಂದ ನಾನು ಒಂದು ಡಿಶ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇವತ್ತು ಮಂಗಳೂರಿಗೆ ಹೋಗಿದ್ದೆ ನಾನು. ಬರ್ತಾ ದಾರಿನಲ್ಲಿ ನನಗೆ ಒಂದು ಗಿಡ ಕಾಣಿಸ್ತು. ನಾನೇ ಈ ಪೈನಾಪಲ್ನ ಕಿತ್ಕೊಂಬಂದು ಇಟ್ಟಿದ್ದೆ. ಸೊ ಹಣ್ಣಾಗಿದೆ ಚೆನ್ನಾಗಿ. ಅದರಿಂದ ನಾನಿವತ್ತು ಒಂದು ರಸಮ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಹೆಚ್ಚದೇ ಒಂದು ದೊಡ್ಡ ಟಾಸ್ಕು. ಏನಂದರೆ ನೈಫು ಶಾರ್ಪಾಗಿತ್ತು ಅಂತಂದರೆ ನಾವು ನೀಟಾಗಿ ಹೆಚ್ಕೋಬೋದು. ಅದರಲ್ಲಿ ತುಂಬ ಮುಳ್ಳಿನ ಅಂಶ ಇರೋದ್ರಿಂದ ಅದನ್ನೆಲ್ಲ ತೆಕ್ಕೋಬೇಕಾಗುತ್ತೆ. ಈಗ ಈ ಥರ ಚಿಕ್ಕ ಚಿಕ್ಕದಾಗಿ ನಾನು ಪೈನಾಪಲ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಕಟ್ ಮಾಡ್ಕೋಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು. ಕೈ ಜಾರುತ್ತೆ, ಹಾಗಾಗಿ ಹುಷಾರಾಗಿ ಕಟ್ ಮಾಡಿ. ಈ ಪೈನಾಪಲ್ ಸಾರಿಗೆ ಬೇಕಾಗಿರೋ ಅಂಥದ್ದು ಒಂದು ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಮೆಣಸುಕಾಳು ಹಾಗೂ ಸ್ವಲ್ಪ ಸಕ್ಕರೆ, ಇದಿಷ್ಟನ್ನು ನಾನು ತೊಗೊಂಡಿದ್ದೀನಿ. ಒಂದು 2 ಬೌಲಷ್ಟು ನಾನು ಸಾರು ಮಾಡ್ತಾಯಿದ್ದೀನಿ. ಹೆಚ್ಚಿರೋ ಅಂಥ ಪೈನಾಪಲ್ಲು ಮತ್ತು ಇಲ್ಲಿ ಇರೋ ಅಂಥ ತೋರಿಸಿರೋ ಅಂಥ ಸಾಮಾನೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ರುಬ್ಬೋವಾಗ ಬೇಕಾದರೆ ನೀವು ನೀರು ಹಾಕ್ಕೊಂಡು ರುಬ್ಕೋಬೋದು. ನೋಡಿ, ಈ ಥರ ನೈಸಿಗೆ ರುಬ್ಕೋಬೇಕು. ಇದಕ್ಕೆ ನಾನು 2 ಲೋಟದಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನನಗೆ 2 ಬೌಲಷ್ಟು ಸಾರು ಮಾಡ್ತಾ ಇರೋದ್ರಿಂದ ನನಗೆ 2 ಲೋಟದಷ್ಟು ನೀರು ಆ್ಯಡ್ ಮಾಡಿಕೊಂಡು ನಾನು ಅದನ್ನೆಲ್ಲ ಇವಾಗ ಶೋಧಿಸ್ಕೊತೀನಿ. ನಿಮಗೆ ಇದಕ್ಕಿಂತ ತಿಕ್ಕಬೇಕು ಅಂದಾಗ ನೀವು ಸ್ವಲ್ಪ ನೀರಿನ ಅಂಶನ ಕಡಿಮೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಚೆನ್ನಾಗಿ ಶೋಧಿಸ್ಕೋಬೇಕಾಗುತ್ತೆ. ಯಾಕಂದರೆ ಅದ್ರದ್ದು ಚರಟ ಜಾಸ್ತಿ ಸಿಗುತ್ತೆ ನಿಮಗೆ. ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಾವು ಇದನ್ನು ಶೋಧಿಸ್ಕೋಬೇಕಾಗುತ್ತೆ. ಸೂಪು ಕುಡಿಯುವಾಗ ಬಾಯಿಗೆ ಸಿಗುತ್ತಲ್ಲ, ಹಾಗಾಗಿ ನೋಡಿ ಎಷ್ಟೊಂದು ಚರಟ ಸಿಕ್ತು. ಇದನ್ನೆಲ್ಲ ನಾವು ಸಪ್ರೇಟ್ ಮಾಡ್ಕೋಬೇಕು. ನಂತರ ಒಂದು ಬಾಣಲೆಗೆ ಹಾಕಿ ಗ್ಯಾಸ್ನ ಆನ್ ಮಾಡಿ ಚೆನ್ನಾಗಿ ಕುದಿಯೋಕ್ಕಿಡಬೇಕು. ಕುದೀತಾ ಇರಬೇಕಾದಾಗ ನೀವು ಟೇಸ್ಟ್ ನೋಡ್ಬೋದು. ಸ್ವಲ್ಪ ಅಕಸ್ಮಾತ್ ಖಾರ ಬೇಕು ಅಂದರೆ ಸ್ವಲ್ಪ ನೀವು ಇನ್ನೊಂದು ಮೆಣಸಿನ್ಕಾಯಿ ಹೆಚ್ಚಾಕೋಬೋದು. ಇಲ್ಲ ಅಂತಂದರೆ ಸಿಹಿ ಬೇಕು ಅಂದರೆ ಸ್ವಲ್ಪ ಸಕ್ಕರೆಯನ್ನು ಮಿಕ್ಸ್ ಮಾಡ್ಬೋದು. ನಾನು ಟೇಸ್ಟ್ ಮಾಡಿದಾಗ ಸ್ವಲ್ಪ ಸಿಹಿ ಅಂಶ ಕಮ್ಮಿ ಅನ್ನಿಸ್ತು. ಹಾಗಾಗಿ ನಾನು ಚಿಕ್ಕ ಚಮಚದಲ್ಲಿ ಇನ್ನೂ 2 ಚಮಚದಷ್ಟು ಸಕ್ಕರೆನ ಆ್ಯಡ್ ಮಾಡಿದೆ. ನನಗೆ ಈ ರಸಮ್ ಸ್ವಲ್ಪ ಸಿಹಿ ಅಂಶದಿಂದ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಸಕ್ಕರೆ ಒಂಚೂರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಬಣ್ಣ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅರಿಶಿನ ಹಾಗೂ ಪೈನಾಪಲ್ ಬಣ್ಣನೂ ಹಳದಿ ಇದ್ದಿದ್ದರಿಂದ ತುಂಬ ಚೆನ್ನಾಗಿರೋ ಕಲ್ಲರ್ ಬಂದಿದೆ. ಈಗ ಚೆನ್ನಾಗಿ ಮಳೆ ಬರ್ತಿದೆಯಲ್ಲ, ಹಾಗಾಗಿ ಈ ಬಿಸಿ ಬಿಸಿ ಸಾರನ್ನು ಕುಡಿದ್ರೆ ಗಂಟ್ಲಿಗೆ ತುಂಬ ಹಿತ ಅನಿಸುತ್ತೆ. ಸೊ ಇವಾಗ ಚೆನ್ನಾಗಿ ಕುದೀತು ಫ್ರೆಂಡ್ಸ್. ಇದನ್ನೇನು ಮಾಡ್ತೀನಿ, ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನಾನು ಮಳೆ ಬಂದಾಗ ಪೈನಾಪಲ್ ಯಾವಾಗನ ಇತ್ತು ಮನೆಯಲ್ಲಿ ಅಂದಾಗ ಈ ರಸಮ್ ಮಾಡೇ ಮಾಡ್ತೀನಿ. ಜೊತೆಗೆ ನಾನು ಪೈನಾಪಲ್ದು ಕೇಸರಿ ಬಾತು ಸಹ ಮಾಡ್ತೀನಿ. ಇವತ್ತು ನಿಮಗೆ ರಸಮ್ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇರೋದ್ರಿಂದ ಇವತ್ತು ರಸಮ್ಮೇ ಮಾಡಿದ್ದೀನಿ. ಇದನ್ನು ನಾವು ಬಿಸಿ ಬಿಸಿಯಾಗಿ ಕುಡಿದ್ರೆ ಗಂಟ್ಲಿಗಂತೂ ತುಂಬ ರುಚಿಯಾಗಿರುತ್ತೆ. ಜೊತೆಗೆ ನೀವು ಅನ್ನನೂ ಹಾಕ್ಕೊಂಡು ತಿನ್ಬೋದು, ಅದೂ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಮಾತ್ರ ಕೆಲವರಿಗೆ ಸಿಹಿ ಅಂಶ ಇಷ್ಟ ಇಲ್ಲ ಅಂದರೆ ಸಕ್ಕರೆ ಅಂಶನ ಸ್ವಲ್ಪ ನೀವು ಬೆರೆಸ್ಕೋಬೋದು. ಖಾರ ಜಾಸ್ತಿ ಬೇಕಂದಾಗ ಮೇಲ್ಗಡೆಯಿಂದ ಬೇಕಿದ್ರೆ ಪೆಪ್ಪರ್ ಪೌಡ್ರನ್ನು ಆ್ಯಡ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿ. ಆಮೇಲೆ ನಾನು ಕಟ್ ಮಾಡಿದ್ದು ಮೇಲ್ಗಡೆ ಇರೋಂಥ ಎಲೆನೆಲ್ಲ ನೀವೇನು ಬಿಸಾಕೋದು ಬೇಡ. ನಿಮ್ಮ ಮನೆ ತೋಟದಲ್ಲಿ ಏನಾರ ಜಾಗ ಇತ್ತು ಅಂತಂದರೆ ಭೂಮಿನಲ್ಲಿ ಹುಟ್ಟಾಕಿದ್ರೆ ಇದು ಚೆನ್ನಾಗಿ ಬರುತ್ತೆ ಗಿಡ. ಇದರೊಳಗಿಂದನೂ ನೀವು ಪೈನಾಪಲ್ ಬೆಳೆಸ್ಕೋಬೋದು. ಮತ್ತು ನಾನಿವಾಗ ಇನ್ನೊಂದು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಸಾರಿಗೆ ನಾನು ಬಿಸಿ ಬಿಸಿ ಮಾಡ್ಕೊಂಡು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ನಾನು ರಾಗಿ ಮುದ್ದೆ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಸಾಫ್ಟಾಗಿರಬೇಕು ರಾಗಿ ಮುದ್ದೆ. ಈ ಸಾರಿನ ಜೊತೆ ರಾಗಿ ಮುದ್ದೆ ನೀವು ತಿಂದರೆ ರಿಯಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ಈ ಕಾಂಬಿನೇಷನ್ ತುಂಬ ಇಷ್ಟ. ಪೈನಾಪಲ್ ಸಾರು ವಿತ್ ರಾಗಿ ಮುದ್ದೆ. ಈ ಟೇಸ್ಟು ನನಗೆ ತುಂಬ ಅಂದರೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಮಳೆ ಬಂದಾಗೆಲ್ಲ ಗ್ಯಾರಂಟಿ ನಮ್ಮ ಮನೆಯಲ್ಲಿ ಇದು ಇದ್ದೇ ಇರುತ್ತೆ ಇದು ಡಿಶ್ಶು. ಹಾಗಾಗಿ ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ತೋರಿಸಿದ್ದೀನಿ. ನೀವೂ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ತುಂಬ ಉಪ್ಪು, ಖಾರ, ಸಿಹಿ ಮತ್ತು ಒಳ್ಳೆ ಪೈನಾಪಲ್ ಫ್ಲೇವರು ಇದೆಲ್ಲ ಸೇರಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.